ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪಂಥಹವಾನದ ವಿಚಾರ ಅವತ್ತು ಡಿಕೆ ಶಿವಕುಮಾರ್ ಕರೆದ್ರು. ಈಗ ಕುಮಾರಸ್ವಾಮಿ ಅವರು ಕರೀತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮಧ್ಯೆ ಬಿಡದಿ ಟೌನ್ಶಿಪ್ ವಿಚಾರ ಇದೆ. ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯ ಮಧ್ಯೆ ಸಿಎಂ ಡಿಕೆಶಿಗೆ ಕುಮಾರಸ್ವಾಮಿ ಪಂಥಹವಾನವನ್ನ ಕೊಟ್ಟರು. ಬನ್ನಿ ಬಿಡದಿಯ ಬೈರಮಂಗಲಕ್ಕೆ ಹೋಗೋಣ, ಚರ್ಚೆ ಮಾಡೋಣ ಅಂತ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕುಮಾರಸ್ವಾಮಿ ಪಂಥಹವಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಡ್ತಾ ಬಿಡದಿಗೆ ಬರುವಂತೆ ಹಾಕಿದ ಸವಾಲ್ಗೆ ಡಿಕೆ ಶಿವಕುಮಾರ್ ಅವರು ಏನು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಅಂದ್ರೆ, ನಾನು ಮೊದಲೇ ಕರೆದಿದ್ದೀರಿ, ಅವ್ರು ಬರಲಿಲ್ಲ, ನಾನು ಅವತ್ತೇ ಕರೆದೆ, ಸದನ ಇದೆ, ಅವರು ಅನುಭವಿ ರಾಜಕಾರಣಿಗಳು, ಬಳಿ ಮಾತನಾಡಿಸ್ಲಿ ಬೇಕಿದ್ರೆ ಅಂತ ಇವರು ಮಾತಾಡಿದ್ದಾರೆ. ವೇದಿಕೆ ಮೇಲೆ ಎಲ್ಲ ಮಾಡ್ತೀವಿ ಅಂತ ಬನ್ನಿ ಬೈರಮಂಗಲಕ್ಕೆ ಹೋಗೋಣ. ನಿಜಕ್ಕೂ ರೈತರು ಒಪ್ಪಿದ್ದಾರೆ, ಇಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇನು MLA ಹೋಗ್ಬಿಟ್ಟು ಚೆಕ್ ಕೊಡೋದು ಉಂಟಾ? ಇದ್ಯಾವಾಗಲಿಂದ ಈ ಹೊಸ ಕಾನೂನು ತಂದ್ರಿ? ಯಾರಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಸ್ಬೇಕಾದ್ರೆ ಯಾರೋ ನಿಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಇರ್ತಾನಲ್ಲ, SLO, ಅವನು ಅವರ ಹೆಸರಿಗೆ RTGS ಮಾಡಬೇಕು, ಚೆಕ್ ಕೊಡೋಕ್ಕೆ ಬರಲ್ಲ. ಶಾಸಕರು ಏನು ಇಷ್ಟುದ ದೊಡ್ಡ ಬೋರ್ಡ್ ಇಟ್ಕೊಂಬಿಟ್ಟು ಕೊಡ್ತಾಯಿದ್ದೀವಿ ನೋಡಿ ಆಗಿಲ್ಲ ಅಂತೇಳಿ ಯಾರೋ 6 ಜನಕ್ಕೋ 7 ಜನ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಕೆಲವೊಂದಿಷ್ಟು ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ ಸರ್ ಅವರು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. 400 ಜನ ಅಬ್ಜೆಕ್ಷನ್ ಹಾಕಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಬಿಜೆಪಿ ಅವರು. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ರಾವ್ ದಳ್ವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋ ಇಂದ. ಈಗ ಶ್ರೀನಿವಾಸ್, ಈ ಕಡೆಗೆ ನಾನು ಕರೆದಿದ್ದೆ, ಅವರು ಬರಲಿಲ್ಲ, ಈಗ ನಾನು ಕರೀತಾ ಇದ್ದೀನಿ, ಅವರು ಬರಬೇಕು, ಇಬ್ಬರ ನಡುವೆ ಕಿತ್ತಾಟದಲ್ಲಿ ಅಲ್ಲಿ ನಿಜವಾಗಿಯೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು ರೈತರ ಅಂತ. ಅರುಣ್, ಸಹಜವಾಗಿ ಹೌದು. ಒಂದ್ ಕಡೆ DK ಶಿವಕುಮಾರ್ ಅವರು ಆರೋಪ ಮಾಡುವಂಥದ್ದು ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸಿನ ಯೋಜನೆ ಅಂತ. ಆದ್ರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ತಾವು ಇದಕ್ಕೆ ಅನುಮತಿಯನ್ನು ಕೊಟ್ಟೇ ಇಲ್ಲ ಅನ್ನುವಂತಹ ದಾಖಲಾತಿ ಸಮೇತ ವಿವರವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು. ಅಲ್ಲದೆ 2007ರಲ್ಲಿ ಕುಮಾರಸ್ವಾಮಿ ಅವರು CM ಆದಂತಹ ಸಂದರ್ಭದಲ್ಲಿ ವಿಪಕ್ಷದಲ್ಲಿದ್ದಂತಹ DK ಶಿವಕುಮಾರ್ ಆಗಿರಬಹುದು, ಸಿದ್ದರಾಮಯ್ಯನವರಾಗಬಹುದು, ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಯೋಜನೆಗೆ ಯಾವ ರೀತಿಯಾಗಿ ವಿರೋಧ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಸದನದ ನಡಾವಳಿಗಳ ಮೂಲಕ ದಾಖಲಾತಿಗಳನ್ನು ಬಿಡುಗಡೆ ಮಾಡಿ ಕುಮಾರಸ್ವಾಮಿ ಇದು DK ಶಿವಕುಮಾರ್ ಅವರ ಸ್ವೈಕದಿಂದ ಈ ಒಂದು ಯೋಜನೆ ಆಗ್ತಿರೋದು ಅನ್ನುವಂಥದ್ದನ್ನ ಬಹಿರಂಗ ಪಡಿಸಿರೋದು. ಜೊತೆಗೆ ಮತ್ತೆ ಕುಮಾರಸ್ವಾಮಿ ಅವರು ಆಹ್ವಾನವನ್ನ ನೀಡಿದ್ದಾರೆ ಸಿಎಂ DK ಶಿವಕುಮಾರ್ ಅವರಿಗೆ, ಬೈರಮಂಗಲಕ್ಕೆ ಹೋಗೋಣ, ಅಲ್ಲಿ ರೈತರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಣ, ಯಾರು ಮಾತು ನಡೆಯುತ್ತೆ ಅಥವಾ ಯಾರು ಇದ ಸತ್ಯ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನ ಗೊತ್ತಾಗುತ್ತೆ ಅನ್ನುವಂಥ ಆಹ್ವಾನ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಆದ್ರೆ ಸಿಎಂ DK ಶಿವಕುಮಾರ್ ಇದನ್ನ ನಯವಾಗಿ ತಿರಸ್ಕಾರ ಮಾಡಿದ್ದಾರೆ. ನಾನು ಅವತ್ತು ಕರೆದಿದ್ದೆ, ಬರಲಿಲ್ಲ ಅನ್ನುವಂಥದ್ದು. ನೋಡ್ಬೇಕು ಇದು ಯಾವ ರೀತಿಯಾಗಿ ತಾರ್ಕಿಕ ಅಂತ್ಯ ಕಾಣುತ್ತೆ ಅಂತ. ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ಇದನ್ನ ಕಾನೂನಾತ್ಮಕವಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ಪರವಾಗಿ ಕಾನೂನಿನ ಹೋರಾಟಕ್ಕೆ ಕೂಡ ಮುಂದಾಗಿದ್ದಾರೆ, ಕಾನೂನಿನ ನ್ಯಾಯವನ್ನು ಒದಗಿಸಿಕೊಡುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ರಾಜಕೀಯ ಯುದ್ಧಗಳು ಮಾತ್ರ ಇನ್ನಷ್ಟು ದಿನ ಇದು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.